ನಮ್ಮ ದೇಶದವರು ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲ ಸೋಮನಾಥ್ ಟೆಂಪಲ್ಲು, ತಾಜ್ ಮಹಲ್ಲು, ಕಾಶ್ಮೀರು, ಹಿಮಾಚಲ್ ಎಲ್ಲ ಮಾಡ್ತಾರೆ. ಆದರೆ ಅವರು ಬಂದ ಮೇಲೆ ಇಲ್ಲಿ ನಾವು ಒಬ್ಬ ಭಾರತೀಯ ನಾಗರಿಕನಾಗಿ ಹೇಗೆ ಇರಬೇಕು ಅನ್ನೋದನ್ನು ನಮಗೆ ಸ್ವಲ್ಪ ಕಲಿಸ್ಬೇಕು ಆಗುತ್ತಾ ಅಂತ. ವಿದೇಶಿ ಒಬ್ಬ ಬಂದರೆ, ನಮ್ಮ ದೇಶಕ್ಕೆ ಬಂದರೆ ಅವನು ಭಾರತದ ಮೇಲೆ ಇದ್ದ ಗೌರವ, ಭಾರತದ ಮೇಲೆ ಒಂದು ಇರುವಂಥ ಆಸೆ, ಪ್ರೀತಿಯಿಂದ ಇದು ಬಂದಿರ್ತಾನೆ. ಎಲ್ಲ ಬಣ್ಣ ಮಸಿ ನುಂಗ್ತು ಅಂತ ನಮ್ಮಲ್ಲಿ ಒಂದು ಗಾದೆ ಹೇಳ್ತಲ್ಲ, ಇಂಥದ್ದು ಎಷ್ಟೋ ಒಂದು ಒಳ್ಳೇದು ನಮ್ಮಲ್ಲಿ ಇದೆ. ಇಲ್ಲದೇ ಇದ್ರೆ ನಮ್ಮ ದೇಶದ ಇತಿಹಾಸ, ನಮ್ಮ ದೇಶದ ಹಿಸ್ಟ್ರಿ, ಇದೆಲ್ಲ ನಮ್ಮ ದೇಶದ ಪರಂಪರೆ ಇಷ್ಟೊಂದು ಏನು ಶ್ರೀಮಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಂಟರ್ನ್ಯಾಷನಲ್ ಟೂರಿಸ್ಟರ್ಸ್ನ ಅತಿಥಿ ದೇವೋ ಭವ ಅಂತ ನಮ್ಮ ಇಂಡಿಯನ್ ಕಲ್ಚರ್, ಇಂಡಿಯನ್ ಸಿಸ್ಟಮ್, ಇಂಡಿಯನ್ ಟೂರಿಸಮ್ನ ಸ್ಲೋಗನ್ನೇ ಅದು, ಅತಿಥಿ ದೇವೋ ಭವ. ಅದಕ್ಕೆ ಇದು ವಿರುದ್ಧ ಆಗುತ್ತೆ. ಡೆಲ್ಲಿಯಲ್ಲಿರುವ ಕೆಂಪುಕೋಟೆ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತಲೂ ಶ್ರೇಷ್ಠವಾದಂಥ ಕೋಟೆ ನಮ್ಮ ಬೀದರಲ್ಲಿದೆ. ಎಷ್ಟು ಜನಕ್ಕೆ ಬೆಂಗಳೂರಲ್ಲಿರುವವರಿಗೆ ಬೀದರ್ನ ಕೋಟೆ ಬಗ್ಗೆ ನಾಲೆಜ್ ಇದೆ? ನಾವು ಹೇಳ್ತಾ ಇದ್ದೀವಿ, ಪ್ರವಾಸೋದ್ಯಮದಲ್ಲಿ ನಾವು ಕೊಡುವ ಸೇವೆಗೆ ತಕ್ಕ ಸರ್ಕಾರಗಳು ಕೂಡ ನಮ್ಮ ಜೊತೆಗೆ ಬರಬೇಕು, ನಮಗೆ ಸಹಾಯ ಮಾಡಬೇಕು, ಆಮೇಲೆ ನಮಗೆ ವಿದ್ಯೆ ಕೊಡಬೇಕು. ಭಾಳ ನಿಜ ಕೂಡ. ಯಾಕಂದರೆ ನಮ್ಮ ದೇಶದಲ್ಲಿ ಈ ರೀತಿ ದೊಡ್ಡ ಒಂದು ಕಲ್ಚರ್ ಭಾಳ ಸಾವಿರಾರು ವರ್ಷಗಳಿಂದ ಬಂದಿರುವಂಥದ್ದು. ಅತಿಥಿಗಳನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಅವರಿಗೆ 3 ಹೊತ್ತು ಊಟ ಕೊಡುವಂಥದ್ದು. ಸೊ ಇದೆಲ್ಲ ನಮ್ಮ ಕಲ್ಚರ್ನ ಭಾಗವಾಗಿ ಬಂದಿರತಕ್ಕಂಥದ್ದು. ಹಾಗೆ ನಾನು ಇನ್ನೊಂದು ಅದು ಹೇಳಬೇಕಂತಂದರೆ, ನಾವು ದೇಶದ ಹೊರಗಡೆ ನಮ್ಮ ದೇಶದವರು ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲ ಸೋಮನಾಥ್ ಟೆಂಪಲ್ಲು, ತಾಜ್ ಮಹಲ್ಲು, ಕಾಶ್ಮೀರು, ಹಿಮಾಚಲ್ ಎಲ್ಲ ಮಾಡ್ತಾರೆ. ಆದರೆ ಅವರು ಬಂದ ಮೇಲೆ ಇಲ್ಲಿ ನಾವು ಒಬ್ಬ ಭಾರತೀಯ ನಾಗರಿಕನಾಗಿ ಹೇಗೆ ಇರಬೇಕು ಅನ್ನೋದನ್ನು ನಮಗೆ ಸ್ವಲ್ಪ ಕಲಿಸ್ಬೇಕು ಆಗುತ್ತಾ ಅಂತ ಜನ ಪ್ರಜ್ಞೆ ಅಗತ್ಯ ಇದೆ ಅಂತ. ಹೌದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಕೆಲವೊಂದು ಬೇಡ ಅಂದ್ರೂ ಕೆಲವೊಂದು ಅಪಪ್ರಚಾರಗಳು ನಮ್ಮ ದೇಶದ ಬಗ್ಗೆ ನಡೀತಾ ಇದೆ. ನಮ್ಮ ದೇಶದಲ್ಲಿ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ಆಗಿದ್ದು ಹೌದು. ಎಕ್ಸಾಂಪಲ್ ನಿರ್ಭಯ ಪ್ರಕರಣ ಬೆಂಗಳೂರಲ್ಲಿ ಅದು ಈ ಥರ ಮೊನ್ನೆ ಒಂದು ಆಯಿತು ಅಂತ ಬಂತು. ಇದೆಲ್ಲ ನಮ್ಮ ದೇಶದ ನಾಗರಿಕತೆ ಇದು ಹೌದು. ಅದನ್ನು ನಾನು ಒಂದು ಕಾಂಬೋಡಿಯಾದಲ್ಲಿ ಒಂದು 5-6 ವರ್ಷದಿಂದ ನಾನು ಹೋದವಾಗ ಅಂಕುರ್ ವಾಟ್ ವೀಕ್ಷಣೆ ಮಾಡಿ ಬಂದೆ. ನಾನು ಹೋಟೆಲ್ನಲ್ಲೇ ಸುಮ್ಮನೆ ಫ್ರೀ ಟೈಮ್ ಇತ್ತು, ಕೂತ್ಕೊಂಡಿದ್ದೆ. ಚೈನೀಸ್ ಹುಡುಗಿರು ಒಂದಿಬ್ಬರು, ಅವರು ಏನೋ MB ಏನೋ ಮಾಡ್ತಾಯಿದ್ರಂತೆ. ಅವ್ರು ಎ ಸ್ಟಡಿಯಾಗಿ ಬಂದಿದ್ರು ಅವರು. ಆವಾಗ ನಾವು ಹೇಗೆ ಇಲ್ಲ ನೋಡಿದರೆ ಯಾವ್ಯಾವ ದೇಶಕ್ಕೆ ಹೋಗಿದ್ದೆ ಅಲ್ಲ, ಅವಳು ಹೇಳಿದ್ಲು ವಿಯೆಟ್ನಾಮ್ ಹೋಗಿದ್ದೆ, ಕಾಂಬೋಡಿಯಾಕ್ಕೆ ಬಂದೆ, ಹೀಗೆಲ್ಲ. ನಾನು ಇಂಡಿಯಾಕ್ಕೆ ಯಾಕೆ ಬರಬಾರ್ದು ಅಂತ. ಆವಾಗ ಅವ್ರ ಹತ್ರ ಒಳ್ಳೆಯ ಅಭಿಪ್ರಾಯನೇ ಇಲ್ಲ. ನಿಮ್ಮ ದೇಶದಲ್ಲಿ ರೇಪ್ ಆಗ್ತಂತೆ, ಹಾಗಾಗ್ತದೆ, ಹೀಗಾಗ್ತದೆ. ಅಲ್ಲಿ ಏನು ನಮ್ಮ ದೇಶದ ಬಗ್ಗೆ ಅಲ್ಲಿನ ಸೋಷಿಯಲ್ ಮೀಡಿಯಾವೋ ಅಥವಾ ಪತ್ರಿಕೆಗಳು ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ ಏನು ಬಿಂಬಿಸಿದ್ವು ನಮ್ಗೆ ಗೊತ್ತಿಲ್ಲ. ಆಗಿದ್ದು ಹೌದು, ಹಂಪಿಯಲ್ಲಿ ಆಯ್ತಲ್ಲ ಬ್ರಿಟಿಷ್ ಲೇಡಿದು ಒಂದು ಇದು, ಅದನ್ನು ನಮ್ಮ ದೇಶದವರು ಅವನಿಗೆ ಹ್ಯಾಂಗ್ ಮಾಡಿ, ನನ್ನ ಪ್ರಕಾರ ಇಂಟರ್ನ್ಯಾಷನಲ್ ಇದರಲ್ಲಿ ಇಂಡಿಯಾದಲ್ಲಿ ಟೂರಿಸ್ಟ್ಗೆ ಈ ಥರ ಅನ್ಯಾಯ ಆದಲ್ಲಿ ಇಂಟರ್ನ್ಯಾಷನಲ್ ಅವ್ರು ಬಂದಿದ್ದು ಪಾಕೆಟ್ ಹೊಡೆದ್ರೆ, ಪಾಸ್ಪೋರ್ಟ್ ಕದ್ರೆ, ಇದು ಎಲ್ಲ ದೇಶದಲ್ಲೂ ಇದೆ, ಇಲ್ಲ ಅಂತಿಲ್ಲ. ಆದರೆ ಅಂಥವ್ರಿಗೆ ಇಂಥ ಇದಾಗ್ತದೆ, ಶಿಕ್ಷೆ ಆಗ್ತದೆ ಅಂತದ್ದು ವರ್ಲ್ಡಲ್ಲಿ ಆಗಬೇಕು. ಸೌದಿಯಲ್ಲೆಲ್ಲ ಹೇಳ್ತಾರಲ್ಲ, ಏನೋ ಒಂದು ಕೆಟ್ಟ ಕೆಲಸ ಮಾಡಿದರೆ ಕೈ ಕಡಿತಾರೆ, ಕಾಲು ಕಡಿತಾರೆ, ಏನೋ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಇದೆಯೋ ಗೊತ್ತಿಲ್ಲ, ಕೆಲವೊಂದು ಇದೆ ಅಂತ ಹೇಳ್ತಾರೆ. ಆ ಥರ ನಿಟ್ಟಿನಲ್ಲಿ ನಮ್ಮ ದೇಶದ ಬಗ್ಗೆ ಒಂದು ಒಳ್ಳೆ ಹೆಸರು ಬಂದರೆ ಮತ್ತಷ್ಟು ನಮ್ಮ ಸರ್ಕಾರ ಏನು ಪ್ರಚಾರ ಮಾಡ್ತಾ ಇದೆಯಲ್ಲ. ಇವನು ನಾನು ಮೊನ್ನೆ WTM ಲಂಡನ್ಗೆ ಹೋಗಿದ್ದೆ. ಲಂಡನ್ನಲ್ಲಿ WTM ವರ್ಲ್ಡ್ ಟ್ರಾವೆಲ್ ಮಾರ್ಟ್ ಅಂತ. ನಮ್ಮ ಇಂಡಿಯಾದ ಟೂರಿಸಮ್ ಎಷ್ಟು ದೊಡ್ಡದಾಗಿದೆ, ಎಷ್ಟು ಎಲ್ಲ ಬೇರೆ ಬೇರೆ ಕಂಟ್ರಿ ಸ್ಟೇಟ್ದು ಎಲ್ಲ ನೋಡೋ. ಉತ್ತರ ಪ್ರದೇಶ ಏನೋ ಒಂದು ಗಂಗಾ ಆರತಿದು ಒಂದು ಇದು ಏನು ಫೋಟೋ ಅದ್ರಲ್ಲಿ ನೋಡಿದ್ರೆ ಒಂಥರ ಹೆಮ್ಮೆ, ಒಂಥರ ಇದು ಅಂದರೆ ಇಲ್ಲಿ ಸಹ ಸ್ಪಿರಿಚುವಲ್ ಟೂರಿಸಮ್ಮು ಇದನ್ನೇ ಮಾಡ್ತಾ ಇದ್ದಾರಲ್ಲ. ಇನ್ನು ಹಳೆ ಕಾಲದ ಅದೇ ತಾಜ್ ಮಹಲು ಅಥವಾ ಅದೇ ಇದು ತೋರಿಸ್ಕೊಂಡು ನಾವು ಮಾಡ್ತಾ ಇಲ್ಲ. ನಾವು ಈಗ ಗಂಗಾರತಿನೂ ತೋರಿಸಿ ಟೂರಿಸಮ್ ಅಂತ ಹೇಳುವಾಗೆ ಬಂದಿದ್ದೇವೆ. ಆಯುರ್ವೇದಿಕ್ ಇರ್ಬೋದು, ಸ್ಪಾ ಇದು ಬಂದಿದೆ. ಆಮೇಲೆ ಯೋಗ ಅಂತೂ ಬಹಳ ಪ್ರಚಾರ ಬಂದಿದೆ. ಹರಿದ್ವಾರ, ಋಷಿಕೇಶಕ್ಕೆಲ್ಲ ಋಷಿಕೇಶದಲ್ಲಿ ತುಂಬ ರೆಸಾರ್ಟ್ಗಳು ಫಾರಿನರ್ಸ್ ಬಂದು ಗಂಗಾ ತೀರದಲ್ಲಿ ಯೋಗ ಮಾಡಲಿಕ್ಕೆ ಬರ್ತಾರೆ, ಮೆಡಿಟೇಷನ್ ಮಾಡಲಿಕ್ಕೆ ಬರ್ತಾರೆ. ನಾವು ಹೋಗೋದಕ್ಕಿಂತ ಈ ಕೆಲವೊಂದು ಕ್ಷೇತ್ರಗಳಿಗೆ ಅವರೇ ಬರ್ತಾರೆ. ನೀವು ಕೇಳಿರ್ಬೋದು, ನೈನಿತಾಲ್ ಹತ್ರ ಕೈಂಚಿಧಾಮ್ ಹೆಸರು ಎಷ್ಟು ಜನರಿಗೆ ಗೊತ್ತು? ಅಲ್ಲಿ ಒಬ್ಬರು ಬಾಬಾ ಇದ್ದರು, ಜುಕರ್ಸ್ಬರ್ಗ್. ಫೇಸ್ಬುಕ್ ಜುಕರ್ಬರ್ಗು ಬಂದು ಆಮೇಲೆ ಆ್ಯಪಲ್ CEO ಅವನಿಗೆ ಬರ್ಲಿಕ್ಕೆ ಹೇಳಿ ಅವರಿಗೆಲ್ಲ
ಏನೋ ಅವ್ರ ಬಿಸ್ನೆಸ್ಸಲ್ಲಿ ಅಥವಾ ಟೆನ್ಷನಲ್ಲಿ ಅದು ಅವಾಗ ಬಂದಿದ್ದರಿಂದ ಅಲ್ಲಿ ಒತ್ತಡ ನಿವಾರಣೆ ಆಗಿ ಅವ್ರು ಮತ್ತೆ ಹುರುಪಿನಿಂದ ಹೋಗಿ ದೊಡ್ಡ ಇದಾಗಿದ್ದಾರಂತೆ ಅವರೆಲ್ಲ. ಅವನು ಹೋಗಿ ಇವ್ರಿಗೆ ಹೇಳಿದ್ರು, ಇವಾಗಲೂ ಅಲ್ಲಿ ನೋಡಿದರೆ ನೀವು, ನಾನು ಸ್ಟಾರ್ಟ್ ಒಂದು ಸಲ ಹೋದವಾಗ ಅಷ್ಟೊಂದು ಜನಸಂಖ್ಯೆ ಇರಲಿಲ್ಲ. ಈಗ ಲಾಸ್ಟ್ ಒಂದು ವರ್ಷದ ಹಿಂದೆ ಹೋಗಿದ್ದೆ, ಒಂದು 50% ಫಾರಿನರ್ಸೇ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಒಂದಂದರೆ ಅದನ್ನು ಈ IT BT ಅವ್ರು ಓದ್ಕೊಂಡಿದ್ದಾರೆ. ಎಲ್ಲ IT BT ಹುಡುಗರು ಪೂರ ಅಲ್ಲೇ ಇದ್ದಾರೆ. ಓ, ಇಲ್ಲಿ ಬಂದು ಆಶೀರ್ವಾದ ತಗೊಂಡ್ರೆ ನಂಗೆ ಬೇಗ ಜಾಬ್ ಸಿಗುತ್ತೆ ಅಂತೇಳಿ. ಎಲ್ಲ ಏಜ್ಡ್ ಯಾರು ಇಲ್ಲ, ಎಲ್ಲ ಯಂಗ್ ಏಜು, ಎಲ್ಲ ಈ ಜೆನ್ಸಿ ಅಂತಿರಲ್ಲ ಆ ವರ್ಗದವರು. ನನಗೆ ನಾವು ಮಾತಾಡ್ಕೊಳ್ತಾ ಇದ್ವಿ, ಏನು ಈ ಹುಡುಗರೆಲ್ಲ ಏನು ಜುಕರ್ಬರ್ಗ್ ಥರನೇ ಇಲ್ಲಿ ಬಂದರೆ ಆಗುತ್ತೆ ಅಂತಲ್ಲ, ಇದ್ರ ಜೊತೆ ಪ್ರಯತ್ನನೂ ಪಡಬೇಕು ಅನ್ನೋದು ಇರ್ತದೆ. ಇವನ್ ಆಪಲ್ ಕಂಪನಿಯ ಸ್ಥಾಪಕರು ಕೂಡ ಭಾರತಕ್ಕೆ ಭೇಟಿ ನೀಡ್ತಾ ಇದ್ರು. ಅವ್ರ ಪತ್ನಿ ಇವಾಗಲೂ ನೋಡ್ಬೋದು ಕೈಂಚಿಧಾಮ್ ಬಂದಿದ್ರು. ಅದು ಕೈಂಚಿಧಾಮ್ ಅಂತ ನೀವು ಇವತ್ತು ನೋಡಿ. ಆ ಕೈಂಚಿಧಾಮದ ಬಗ್ಗೆ ಎಲ್ಲ ಅಲ್ಲಿ ಕೈಂಚಿಧಾಮ್ ನಿಯರ್ ನೈನಿತಾಲ್ 9 ಕಿಲೋಮೀಟರ್ಸ್ ಇವೆ. ನಿಜ, ಖಂಡಿತ. ಈಗ ಯಾಕೆಂದ್ರೆ ಒಂದು ಈ ರೀತಿಯಾಗಿ ಅತಿಥಿಗಳನ್ನು, ವಿದೇಶಿ ಅತಿಥಿಗಳನ್ನು ನೋಡುವಂತಹ ಒಂದು ಸಂಸ್ಕಾರ ನಮ್ಮಲ್ಲಿ, ಆ ಪ್ರಜ್ಞೆ ಬೆಳಿಬೇಕು ಅನ್ನೋದು. ಮತ್ತು ಈ ರೀತಿ ದುಷ್ಕರ್ಮಿಗಳು ಇದ್ದೇ ಇರ್ತಾರೆ, ಮನುಷ್ಯರ ಮೇಲೆ ಇದ್ದೇ ಇರ್ತಾರೆ. ಅವರ ವಿರುದ್ಧ ಈ ರೀತಿ ಯಾರು ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡ್ತಾರೋ ಅವ್ರ ಮೇಲೆ ಕಠಿಣವಾದಂಥ ಕಾನೂನು ತಂದು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವ ಮೂಲಕ ಒಂದು ಜಗತ್ತಿಗೆ ಒಂದು ಮೆಸೇಜ್ ಕಳಿಸಬೇಕು ಅನ್ನುವಂಥದ್ದು ನಿಜಕ್ಕೂ ಕೂಡ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ. ಯಾಕಂದರೆ ಈ ಅಪಪ್ರಚಾರ ಅನ್ನೋದು ಭಾಳ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿ ಮೇಲೆ ಪ್ರಭಾವ ಬೀರುವಂಥದ್ದು. ಸೊ ಹಾಗಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಕೊಡಲೇಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಇಂಡಸ್ಟ್ರಿ ಆ ರೀತಿಯಲ್ಲಿ ಬೆಳೀತಾ ಇದೆ, ಭಾರತದ ಇಕಾನಮಿ ಗ್ರೋತ್ ಆಗ್ತಾ ಇದೆ, ಈಗ 4ನೇ ಅತಿ ದೊಡ್ಡ ಇಕಾನಮಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಹಜವಾಗಿ ಭಾರತದ ಮೇಲೆ ಒಂದು ಜಗತ್ತಿನ ಒಂದು ಕಣ್ಣು ಬಿದ್ದೇ ಬೀಳುತ್ತೆ. ಅದೇ ರೀತಿ ನಾವು ಇಲ್ಲಿ ನಡ್ಕೊಳ್ಳುವಂಥ ಒಂದು ನಿಯಮ ಕೂಡ, ಕಾನೂನು ಪಾಲನೆ ಕೂಡ ಅದೇ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ, ಈಗ ನಮ್ಮ ದೇಶಕ್ಕೆ ಅವ್ರು ಬಂದಿರ್ತಾರೆ. ಈಗ ಎಕ್ಸಾಂಪಲ್, ನಾನು ನಿಮ್ಮ ಮನೆಗೆ ಬಂದೆ ಅಂದರೆ ನಾನು ನಿಮ್ಮ ಮೇಲೆ ಪ್ರೀತಿ, ವಿಶ್ವಾಸ, ನಿಮ್ಮ ಮೇಲೆ ಇದ್ದ ಗೌರವಕ್ಕೆ ನಾನು ಬರ್ತೇನೆ. ನನ್ನನ್ನು ಅದೇ ಥರ ನೀವು ನಡವಳ್ಕೊಳ್ತೀರ. ಹಾಗೆ ವಿದೇಶಿ ಒಬ್ಬ ಬಂದರೆ, ನಮ್ಮ ದೇಶಕ್ಕೆ ಬಂದರೆ, ಅವನು ಭಾರತದ ಮೇಲೆ ಇದ್ದ ಗೌರವ, ಭಾರತದ ಮೇಲೆ ಒಂದು ಇರುವಂಥ ಆಸೆ, ಪ್ರೀತಿಯಿಂದ ಇದು ಬಂದಿರ್ತಾನೆ. ಅವನನ್ನು ನಮ್ಮ ಯಾರೋ ಒಬ್ಬರು, ಯಾವನು ನಮ್ಮ ದೇಶದಲ್ಲಿ ಒಬ್ಬ ದುಷ್ಕರ್ಮಿ ಅವ್ರದ್ದು ಕಳ್ತನ ಮಾಡೋದಿರಲಿ, ಅವ್ರನ್ನ ಮಿಸ್ಗೈಡ್ ಮಾಡೋದಿರಲಿ, ಅವ್ರ ಹತ್ರ ಹಣ ಜಾಸ್ತಿ ತಗೊಳ್ಳೋದಿರಲಿ, ಅಥವಾ ಅವ್ರನ್ನ ಯಾವುದೋ ಒಂದು ಕ್ವಾಲಿಟಿ ಇಲ್ಲದ ವಸ್ತುಗಳನ್ನು ಕೊಡುವುದಾಗಲಿ, ಅಥವಾ ಬೇರೆ ಎಲ್ಲ ಇದು ಹೇಳಿದೆ ಅಲ್ಲ, ಬೇರೆ ಬೇಡ, ಈ ಥರದ್ದು ಸಣ್ಣ ಸಣ್ಣ ಒಂದು ಚೀಟಿಂಗು ಮಾಡಿದರೆ ಎಷ್ಟು ಹರ್ಟ್ ಆಗ್ತದೆ ಅವರಿಗೆ. ಅವ ಎಷ್ಟು ಆಸೆಯಿಂದ ನಮ್ಮ ದೇಶಕ್ಕೆ ಬಂದಿರ್ತಾನೆ. ಅಂಥವ್ರನ್ನ ನಾವು ಬಹಳ ಗೌರವದಿಂದ, ಸಾಧ್ಯ ಆದರೆ, ಯಾವುದೋ ಒಂದು ಮೊನ್ನೆ ಒಂದು ಯಾವುದ್ರಲ್ಲೂ ಓದಿದೆ, ನಮ್ಮ ಏರ್ಪೋರ್ಟಲ್ಲಿ ಹೆಚ್ಚಿನ ಅಮೆರಿಕನ್ ಗೆಸ್ಟ್ಗೆ $18,000 ತಗೊಂಡಿರೋದು. ನೋಡಿ, ಈ ಥರದ್ದು ನಡೀತದೆ. ಒಂದು 3 ದಿವಸಕ್ಕೆ ಹಿಂದೆ ನಡೆದಿತ್ತು. ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ, ಎಲ್ಲ ಕಡೆನೂ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಓಡ್ತಾ ಇತ್ತು. ಅದೇ ಮೊದಲನೇದಾಗಿ ನಡೆದಾಗ ಇಮಿಡಿಯೇಟ್ಲಿ ಅದಕ್ಕೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಟ್ಟಿದ್ದಾರೆ ಇವಾಗ, ಮುಂಬೈ ಪೊಲೀಸ್ ಕಾಣುತ್ತೆ, ಶಿಕ್ಷೆ ಕೊಟ್ಟಿದ್ದಾರೆ. ಆದರೆ ಏನೇ ಇರಲಿ ಇದು ನಡೀಬಾರ್ದು. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಟೂರಿಸ್ಟರ್ಸ್ನ ಅತಿಥಿ ದೇವೋ ಭವ ಅಂತ ನಮ್ಮ ಇಂಡಿಯನ್ ಕಲ್ಚರ್, ಇಂಡಿಯನ್ ಸಿಸ್ಟಮ್, ಇಂಡಿಯನ್ ಟೂರಿಸಮ್ನ ಸ್ಲೋಗನ್ನೇ ಅದು, ಅತಿಥಿ ದೇವೋ ಭವ. ಅದಕ್ಕೆ ಇದು ವಿರುದ್ಧ ಆಗುತ್ತೆ. ಕರೆಕ್ಟ್. ಯಾಕಂದರೆ ಇವತ್ತು ಸಾಧಾರಣ 30% ಜನರಿಗೆ ಈ ಸೇವಾ ವಲಯದಲ್ಲಿ ಕೆಲಸ ಮಾಡೋದ್ರಿಂದಲೇ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು. ಎಲ್ಲವೂ ಕೂಡ IT BT ಅಥವಾ ಸೆಂಟ್ರಲ್ ಗೌರ್ಮೆಂಟ್ನ ನವರತ್ನಗಳಿಂದ ಬರುವಂಥದ್ದಲ್ಲ. ನಮ್ಮ ಸಾರಿಗೆ ಉದ್ಯಮ ಆಗಿರ್ಬೋದು, ಹೋಟೆಲಿಯರ್ಸ್ ಆಗಿರ್ಬೋದು, ಗೈಡ್ಗಳಾಗಿರ್ಬೋದು, ಎಲ್ಲ ವೃತ್ತಿಯಲ್ಲಿ ಸೇರಿ ಸಾಧಾರಣ 30% ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ಗುಡಿಗೈಗಾರಿಕೆಗಳು ಅವಲಂಬಿತವಾಗಿರೋದು ಪೂರ್ಣವಾಗಿ ನಮ್ಮ ಟೂರಿಸ್ಟ್ ನಂಬಿಕೊಂಡೆ ಕೂತ್ಕೊಂಡಿರುವಂಥ ಉದ್ಯಮ ಅದು. ಕರೆಕ್ಟ್. ನೇಯ್ಗೆ ಆಗಿರ್ಬೋದು, ಯಾವುದೇ ಇಷ್ಟು ದೊಡ್ಡ ಉದ್ಯಮಗಳಿಗೆ ಎಲ್ಲ ಒಂದು ಇದು ಮಾಡುವಾಗ ಇದರಲ್ಲಿ ಒಬ್ಬೊಬ್ಬರು ಬಂದ್ಬಿಟ್ಟು ಈ ಥರ ಎಲ್ಲ ಕಡೆನೂ ಏನು ಹೇಳ್ತೀವಿ ನಾವು, ಹುಳ ಒಂದು ಇದ್ದೇ ಇರುತ್ತೆ. ಹಂಗೆ ಹೇಳ್ಬಿಟ್ಟು ಅದು ಹುಳನೇ ಜಾಸ್ತಿ ಆಗಬಾರ್ದು. ನಿಜ ನಿಜ. ಹಾಗೆ ನಾವು ಅಂಥ ಹುಳಕ್ಕೆ ಆವಾಗಲೇ ಅದಕ್ಕೆ ಮದ್ದು ಹೊಡೆಯುವಂಥ ಕೆಲಸವನ್ನು ಮಾಡಬೇಕು. ಹೌದು. ಆವಾಗ ಒಂಥರ ಕೆಲವೊಂದು ವಿಚಾರದಲ್ಲಿ ಹೆಮ್ಮೆ ಬರ್ತದೆ. ಈಗ ನೋಡಿ, ನಾವು ಮೊನ್ನೆ ಅದು ಹೇಳ್ತಾ ಇದ್ನಲ್ಲ, ಈಗ US ಅಲ್ಲಿ ನಾವು ಫ್ಯಾಮಿಲಿ ಇದ್ವಿ. ಆ ಕ್ಯಾಪಿಟಲ್ ಮುಂದೆ ನಾವೇ ಸೆಲ್ಫಿ, ನಾನು ವೈಫಲ್ಲಿ ನಾವು ಫೋಟೋ ತಗೊಳ್ತೀವಿ. ಅಲ್ಲಿ ಹೋಗೋ ಇಷ್ಟು ಬ್ಯುಸಿ ಇದ್ನೋ ಗೊತ್ತಿಲ್ಲ, ನಾನು ನಿಮ್ಮ ಪಿಕ್ಚರ್ ತೆಗಿಲ್ಲ, ಹೆಲ್ಪ್ ಮಾಡಲಾ ಅಲ್ಲ ಹೇಳಿದ್ದು. ಅವಾಗ ಎಷ್ಟು ಖುಷಿ ಆಗ್ತದೆ. ವಾಷಿಂಗ್ಟನ್ ಅಂಥದ್ರಲ್ಲಿ ಅವ್ನು ಎಷ್ಟು ಬ್ಯುಸಿ ಇರ್ತಾರಲ್ಲ, ಅಲ್ಲಿ ಎವ್ರಿ ಮಿನಿಟ್ ಅವನು ಆಮೇಲೆ ನಮ್ಮನ್ನು ಹೀಗೆ ನಿಂತ್ಕೊಳ್ಳಿ, ಇದು ಚೆನ್ನಾಗಿ ಬರುತ್ತೆ, ಈ ಆ್ಯಂಗಲಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ನಮ್ಮ ದೇಶದಲ್ಲಾದರೆ ನಾವು ಮೊಬೈಲ್ ಕೊಡಬೇಕಾದ್ರೆ ಆಲೋಚನೆ ಮಾಡ್ತೀವಿ, ಮತ್ತೆಲ್ಲ ತೊಗೊಂಡು ಓಡೋಗ್ತಾನೆ ಅಂತ. ಆ ಥರದ ಆ ಇಮೇಜು
ಕಡಿಮೆ ಅಲ್ಲ, ನಮ್ಮಲ್ಲಿ ಒಳ್ಳೆ ವ್ಯಕ್ತಿಗಳು ಇದ್ದಾರೆ, ಇದ್ದಾರೆ ಒಳ್ಳೆ ಎಲ್ಲ ರೀತಿ ಈ ಥರದ ನಮ್ಮ ದೇಶದಲ್ಲಿ ದಾಸೋಹ ಅದು ಇದು ನಡೀತಾ ಇದೆ, ಒಳ್ಳೆ ವ್ಯಕ್ತಿಗಳು ಇದ್ದೇ ಇದ್ದಾರೆ. ಆದರೆ ಯಾವುದೋ ಒಂದು ಯಾರೋ ಒಂದು ಕೆಟ್ಟತನ ಮಾಡೋದು ನಮ್ಮ ದೇಶಕ್ಕೆ ಎಲ್ಲ ಬಣ್ಣ ಮಸಿ ನುಂಗ್ತು ಅಂತ ನಮ್ಮಲ್ಲಿ ಒಂದು ಗಾದೆ ಹೇಳ್ತಲ್ಲ, ಇಂಥದ್ದು ಎಷ್ಟೋ ಒಂದು ಒಳ್ಳೇದು ನಮ್ಮಲ್ಲಿ ಇದೆ. ಇಲ್ಲದೇ ಇದ್ರೆ ನಮ್ಮ ದೇಶದ ಇತಿಹಾಸ, ನಮ್ಮ ದೇಶದ ಹಿಸ್ಟ್ರಿ, ಇದೆಲ್ಲ ನಮ್ಮ ದೇಶದ ಪರಂಪರೆ ಇಷ್ಟೊಂದು ಏನು ಶ್ರೀಮಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಎಲ್ಲ ಬಣ್ಣ ಮಸಿ ನುಂಗ್ತಾ ಅಂತ ಈ ಥರದ ಆದಲ್ಲಿ ನಮ್ಮ ಆ ಸಂಬಂಧಪಟ್ಟ ಇಲಾಖೆಯು ಸ್ವಲ್ಪ ಕಠಿಣ ಕ್ರಮವನ್ನು ಅವ್ರ ಮೇಲೆ ತಗೊಳ್ಬೇಕು. ಯಾಕೆಂದರೆ ನಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನು ನಾವು ಸತ್ಕರಿಸಬೇಕಾಗಿದ್ದು, ಅವರು ಹೋಗುವಲ್ಲರಿಗೆ ಅವ್ರನ್ನ ಸಂಪೂರ್ಣ ರಕ್ಷಣೆ ಮಾಡಿದಷ್ಟು ನಮ್ಮ ದೇಶದ ಪ್ರವಾಸೋದ್ಯಮವೂ ಬೆಳೀತದೆ, ಹಾಗೆ ರೆವಿನ್ಯೂ ಬರ್ತದೆ, ಹಾಗೆ ಗ್ರಾಮೀಣ ಕೈಗಾರಿಕೆಗಳು ಬರ್ತದೆ. ಆವಾಗ ಸರ್ಕಾರ ಕೊಡೋದಲ್ಲ, ಸರ್ಕಾರಕ್ಕೆ ನಾವೇ ಟ್ಯಾಕ್ಸ್ ಕೊಡುವಂಥದ್ದು ಪರಿಸ್ಥಿತಿಯೂ ಬರ್ತದೆ. ಕರೆಕ್ಟ್ ಅಲ್ವಾ? ನಿಜ ನಿಜ, ಭಾಳ ಅದ್ಭುತವಾಗಿ ಹೇಳಿದರೆ. ಯಾಕಂದರೆ ನಮ್ಮ ದೇಶಕ್ಕೆ ಹ್ಯುಯೆನ್ಸಾಂಗ್ ಅಂತವರೇ ಬಂದಿದ್ದರು ಚೀನಾದಿಂದ ಪ್ರವಾಸಿಗರು ಬಹಳ ವರ್ಷಗಳ ಹಿಂದೆಯಿಂದ, ಪ್ರಾಚೀನ ಕಾಲದಿಂದಲೂ. ಸೊ ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಇರೋ ಎಲ್ಲವೂ ಬಹಳ ಒಳ್ಳೆಯದು. ಆದರೂ ಕೂಡ ನೀವು ಹೇಳಿದಾಗೆ ಈ ಥರ ಸೆಲೆಕ್ಟಿವ್ ಘಟನೆಗಳಾದಾಗ ಅದರ ಇಂಪ್ಯಾಕ್ಟ್ ಬಹಳ ದೊಡ್ಡದಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು ಅಂತ ಹೇಳ್ಬೋದು. ಸೊ ಹಾಗೆ ಕೊನೆಯದಾಗಿ ಈ ಬಜೆಟ್ನಲ್ಲಿ ಆಗಿರುವಂತಹ ಒಂದಷ್ಟು ಸುಧಾರಣಾ ಕ್ರಮಗಳು ಒಂದು ವಿಶ್ವಾಸ ಮೂಡಿಸಿದೆ ಮತ್ತು ಮತ್ತಷ್ಟು ಅನುಕೂಲ ಮಾಡಿಕೊಡ್ಬೋದು ಅಂತ. ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ, ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಹೇಳೋದಿದ್ರೆ? ಮುಂದೆ ಏನಾಗಬೇಕು ಅಂತ ಹೇಳಿದ್ರಂದರೆ, ಈಗ ಆ್ಯಕ್ಚುಲಿ ಈಗ 10,000 ಗೈಡು ಅಂತ ಹೇಳಿದ್ದಾರೆ. ಆಮೇಲೆ ಈ ಸಂಪೂರ್ಣ ಅಭಿವೃದ್ಧಿ ಮಾಡ್ತೀವಿ ಕರಾವಳಿದು, ಮತ್ತು ನೆಚ್ಚಿನ ಕೆಲವೊಂದು ತಾಣಗಳು, ಹಾಗೆ ನಾನು ಹೇಳಿದೆಲ್ಲ ಈ ಐತಿಹಾಸಿಕ ಸ್ಥಳಗಳಾದಂಥ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯ ದೋಲಾವೀರದಂಥ ಸ್ಥಳಗಳು ಎಲ್ಲ ಬಂದಿದೆ. ಇದು ಇನ್ನೂ ಅದು ಇಂಪ್ಲಿಮೆಂಟ್ ಆಗಬೇಕು. ಅದು ಆಶ್ವಾಸನೆ ಆಗಬಾರ್ದು, ಅದು ಕಾರ್ಯಗತವಾಗಬೇಕು. ಅದು ಯಾವ ಮಟ್ಟದಲ್ಲಿ ಆಗ್ತದೆ ಅನ್ನುವಂಥದ್ದು ಅದು ಒಳ್ಳೆ ರೀತಿಯಲ್ಲಿ ಆದರೆ ಇದು ಒಂದು ಮುನ್ನುಡಿ ಅಂತ ಹೇಳ್ಬೋದು. ಇದು ಅಭಿವೃದ್ಧಿ ಪ್ರವಾಸೋದ್ಯಮ ಬೆಳೀಲಿಕ್ಕೆ ಇದು ಒಂದು ಒಳ್ಳೆಯದು ಗ್ರೇಟ್ ಸ್ಟೆಪ್ ಅಂತ ಹೇಳ್ಬೋದು ನಾವು. ಇದರಿಂದ ನಾವು ಈ ಒಂದು ಒಳ್ಳೆ ವ್ಯವಸ್ಥೆ ಆಗಿ ನಮ್ಮ ಜನರನ್ನು ಸ್ವಲ್ಪ ಆ ಪರಿಸರದಲ್ಲಿರುವವ್ರನ್ನೂ ಸ್ವಲ್ಪ ಎಜುಕೇಟ್ ಮಾಡುವಂಥದ್ದು, ಬೇರೆಯವ್ರ ಜೊತೆ ಬಿಹೇವ್ ಮಾಡುವಂಥದ್ದನ್ನು ಸ್ವಲ್ಪ ಕಲಿಸುವಂಥದ್ದು. ಅದನ್ನು ಹೇಗೆ ಅಂದರೆ ಮನೆಗೆ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ಕೂಲಲ್ಲೇ ನಾವು ಪ್ರಾರಂಭದಲ್ಲೇ ನಾವು ಏನು ಶಾಲೆಯಲ್ಲಿ ಹೇಳ್ತೇವಲ್ಲ, ಆವಾಗ ಈ ಜಪಾನಲ್ಲೆಲ್ಲ ನಾನು ಕೇಳಿದ್ದೀನಿ, ಫಸ್ಟ್ ಒಂದು 4-5 ವರ್ಷ ಮಕ್ಕಳಿಗೆ ಏನು ಹೇಳೋದಿಲ್ಲ ಅಂತೆ. ಮನೆ ಸ್ವಚ್ಛ ಮಾಡಿ ಇಟ್ಕೊಳ್ಳೋದು ಹೇಗೆ, ಅಡುಗೆ ಮಾಡೋದು ಹೇಗೆ, ಇದನ್ನೇ ಕಲಿಸ್ತಾರಂತೆ. ನಾವು ಆ ಥರದ ನಮ್ಮ ಇದರದ್ದು ನಾವು ಏನು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತಾ ಇದೆಯಲ್ಲ, ಅತಿಥಿ ದೇವೋಭವ, ಇದನ್ನು ನಾವು ಮಕ್ಕಳಿಗೆ ಪ್ರಾರಂಭದಲ್ಲೇ, ಈಗ ನಾನು ಹೇಳೋದಾದ್ರೆ, ಈಗ ನನ್ನ ಮಗ ಬಂದು ನಿಮ್ಮನೆ ಬಂದು ಟಿ ವಿ ಹತ್ರ ಹೋಗಿ ಆಡ್ತಾನೆ ಅಂದರೆ ನಾನು ಹೇಳಬೇಕು ನನ್ನ ಮಗನಿಗೆ, ಅದು ಅವ್ರ ಮನೆ ಟಿ ವಿ ಹಾಳು ಮಾಡಬೇಡ ಅಂತ. ನಾವು ಅದನ್ನು ಹೇಳಿದ್ರೆ ಅದು ಮಗು ಆಡ್ತದೆ ಬಿಡು ಅಂತ ಹೇಳಿದರೆ, ಇದನ್ನು ನಾವು ಬೇಸಿಕಲಿ ಶಾಲೆಯಲ್ಲಿ ಇದರಲ್ಲೇ ನಾವು ಸ್ವಲ್ಪ ಕಲಿಸಿಕೊಡುವ ಹಾಗೆ ಒಂದು ಪ್ರವಾಸೋದ್ಯಮವನ್ನೇ ಒಂದು ಮತ್ತು ಯಾಕಂದರೆ ಬೇರೆ ಥರದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಪ್ರಚಾರ ಮಾಡಿ ನೀವು ಅಲ್ಲಿ ಹಾಕಿರ್ತಾರಲ್ಲ, ಕೀಪ್ ಕ್ಲೀನ್, ಇಲ್ಲಿ ಕಸ ಬಿಸಾಡಬೇಡಿ, ಅಲ್ಲೇ ಕಸ ಜಾಸ್ತಿ ಇರ್ತದೆ. ಇದನ್ನೆಲ್ಲ ಹಾಗಾಗೋದಿಲ್ಲ. ಇದನ್ನು ನಾವು ಏನಂದರೆ ಶೈಕ್ಷಣಿಕದಲ್ಲಿ, ಯಾಕಂದರೆ ಎಲ್ಲರೂ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಂತೂ ಕಂಪಲ್ಸರಿ ಎಲ್ಲರೂ ಓದ್ತಾರೆ ಅಂತ ಅನಿಸ್ಬೋದು ಈಗ, ಅಲ್ವಾ? ಆ ಒಂದು ನಿಟ್ಟಿನಲ್ಲಿ 5ನೇ ತರಗತಿಯಲ್ಲೋ 6ನೇ ತರಗತಿಯಲ್ಲೋ ಒಂದು ಫಿಕ್ಸ್ ಒಂದು ನಾವು ಹೇಗೆ ಬಿಹೇವ್ ಮಾಡಬೇಕು, ಬೇರೆ ಹಿರಿಯರೊಂದಿಗೆ ಹೇಗಿರಬೇಕು, ಹಿಂದೆ ಕಲಿಸ್ಕೊಡ್ತಾ ಇದ್ರು ಹಿರಿಯರು, ಅದು ಗುರುಕುಲ ಪದ್ಧತಿ ಇತ್ತು. ಈಗ ಹಾಗಲ್ಲ. ಈಗ ಗೊತ್ತಲ್ಲ, ಯಾರೋ ಒಂದು ಪೆಟ್ಟು ಕೊಟ್ಟರು ಅಂದರೆ ಮಾಸ್ಟ್ರು ಮಾರನೇ ತಂದೆ ತಾಯಿ ಇಬ್ಬರು ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿ ಅವನು ಡಿಬಾರ್ ಆಗೋಲ್ಲರಿಗೆ ಆ ಥರ ಶಿಕ್ಷಣ ಇದೆಯಂತೆ. ಅಲ್ಲ, ಹೊಡೆದೇ ಹೇಳೋದಂತಲ್ಲ, ಅವನಿಗೆ ಮನ ಮುಟ್ಟುವ ರೀತಿಯಲ್ಲಿ ಯಾವ ಥರದಲ್ಲಿ ಹೇಳಬೇಕು, ನಾವು ಕ್ಲೀನ್ ಇಟ್ಕೊಳ್ಬೇಕು, ನಾವು ಮನೆಗೆ ಬಂದವ್ರನ್ನ ಯಾವ ಥರ ವೆಲ್ಕಮ್ ಮಾಡಬೇಕು, ಅದೆಲ್ಲ ಒಂದು ಶಾಲೆ ಒಂದು ಭಾಗವಾಗಿ ಮಾಡಿಕೊಟ್ರೆ ನಮ್ಮ ತಾಣಗಳನ್ನು ಉಳಿಸ್ಕೊಳ್ಳೋದು ಹೇಗೆ, ಇದೆಲ್ಲ ಒಂದು ಬಂದರೆ ಇದು ಗ್ರೇಟ್ ಸ್ಟೆಪ್ಪೇ. ಈಗ ಇದು ಈ ವರ್ಷ ಸಕ್ಸಸ್ ಆದರೆ ಬರುವ ವರ್ಷ ಇನ್ನಿದು ಹೆಚ್ಚಿನದೊಂದು ನಾವು ನೋಡೋಣ ಅಂತ, ಅಲ್ವಾ? ನಿಜ ನಿಜ, ಬಹಳ ಅದ್ಭುತವಾಗಿ 100% ಸಕ್ಸಸ್ ಆದ ಕಾರಣನೇ ನಾವು 40 40ನೇ ಸ್ಥಾನದಲ್ಲಿ ಇದ್ದೀವಿ ಪ್ರವಾಸೋದ್ಯಮದಲ್ಲಿ. ಇವತ್ತು ನಾವು 8-9ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅದು ನಮ್ಮ ಉತ್ತಮ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಈಗ ಇಂಟರ್ನ್ಯಾಷನಲ್ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಮ್ಮದು ಇಂಡಿಯಾ ಕೂಡ ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದೆ. ಬೇರೆ ಬೇರೆ ಇನ್ನೂ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ
ಮಾಡಬೇಕಾಗಿತ್ತು. ಉಡಾನ್ ಫ್ಲೈಟ್ಗಳ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು. 2026ಕ್ಕೆ ಉಡಾನ್ದು 10 ವರ್ಷ ಕಂಪ್ಲೀಟ್ ಆಗ್ತದೆ, 26ರಿಂದ ಮತ್ತೆ 36ರವರೆಗೆ. ಯಾಕಂದರೆ ನಾವು ವಿಕಸಿತ ಭಾರತ ಆಗಬೇಕಂದ್ರೆ ನಮ್ಮಲ್ಲಿ ಕೂಡ ಜಸ್ಟ್ ಒಂದು ಕರ್ನಾಟಕದಂಥ ಒಂದು ಸಣ್ಣ ರಾಜ್ಯದಲ್ಲಿನೇ 500 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಜಿಲ್ಲೆಗಳಿಗೆ ಹೋಗಲಿಕ್ಕೆ ಸರಿಯಾದಂಥ ಒಂದು ವ್ಯವಸ್ಥಿತ ಇದಿಲ್ಲ. ಇವಾಗ ನಮ್ಮ ಗುಲ್ಬರ್ಗ ಆಗಲಿ, ಬೀದರ್ ಆಗಲಿ, ಬೀದರ್ಗೆ ಹಾರ್ತಾ ಇದೆ ಒಂದು ಫ್ಲೈಟು, ಆದರೆ ಗುಲ್ಬರ್ಗಕ್ಕೆ ಇಲ್ಲ. ನಾವು ಹೇಳೋದು ಅಲ್ಲಿ ಇವತ್ತು ಡೆಲ್ಲಿಯಲ್ಲಿರುವ ಕೆಂಪುಕೋಟೆ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತಲೂ ಶ್ರೇಷ್ಠವಾದಂಥ ಕೋಟೆ ನಮ್ಮ ಬೀದರಲ್ಲಿದೆ. ಎಷ್ಟು ಜನಕ್ಕೆ ಬೆಂಗಳೂರಲ್ಲಿರುವವರಿಗೆ ಬೀದರ್ನ ಕೋಟೆಯ ಬಗ್ಗೆ ನಾಲೆಜ್ ಇದೆ? ಬೇಕಾದಷ್ಟು ಟೂರಿಸ್ಟ್ ಪ್ಲೇಸ್ಗಳು ನಮ್ಮಲ್ಲಿ ಹೈಡ್ ಆಗಿ ನಿಂತ್ಕೊಂಡಿದೆ. ಇಂಥದನ್ನೆಲ್ಲ ಹೈಲೈಟ್ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರದ ಸಪೋರ್ಟ್ ಬೇಕಾಗುತ್ತೆ. ಆಯವ್ಯಯಕ್ಕೆ ನಾವು ಹೆಚ್ಚಿನ ಇದನ್ನು ವೆಯ್ಟ್ ಮಾಡ್ತಾ ಇರೋದು ಯಾಕೆ ಅಂದರೆ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಇಂಥ ಫೆಸಿಲಿಟಿಗಳನ್ನು ಕೊಡಬೇಕು. ನಮ್ಮ ಗ್ರಾಮೀಣ ಭಾಗಕ್ಕೆ, ನಮ್ಮ ಜಿಲ್ಲಾವಾರು ಸೆಕೆಂಡ್ ಟೌನ್ಗಳನ್ನು, ಆದರೆ ಈ ಸರ್ತಿ ಇದರಲ್ಲಿ ಇನ್ನು ನಾವು ಪೂರ್ಣವಾಗಿ ನಾನು ಬಜೆಟನ್ನು ಸ್ಟಡಿ ಮಾಡಲಿಲ್ಲ, ಆದರೂ ಕೂಡ ಇದರಲ್ಲಿ 2ನೇ ಮಟ್ಟದ ಸಿಟಿಗಳು, ನಗರಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕಾಗಿ ಹಲವಾರು ಜೋಡಿಸುವಂಥ ಯೋಜನೆಗಳಲ್ಲಿ ಹಲವಾರು ಯೋಜನೆಗಳನ್ನು ಸೇರಿಸಿದ್ದಾರೆ. ಆ ಯೋಜನೆಗಳು ಪೂರ್ಣವಾಗಿ ನಮ್ಮದು ಆದಷ್ಟು ಬೇಗ ಕೈಗೊಳ್ಳಬೇಕು, ಅದನ್ನು ಫಿನಿಷ್ ಮಾಡಬೇಕು ಆ ಟೈಮ್ನೊಳಗಡೆ. ಅದು ಮಾಡಿದರೆ ಎಲ್ಲ ರಾಜ್ಯಗಳಿಗೂ ಕೂಡ ಇದಾಗುತ್ತೆ. ಯಾಕಂದರೆ ನಾವು ಒನ್ಲಿ ಪ್ರೊಡಕ್ಷನ್ ಯೂನಿಟ್ಗಳನ್ನು ಮಾತ್ರ ನಾವು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಎಲ್ಲವೂ ಕೂಡ ಪ್ರೊಡಕ್ಷನ್ ಯೂನಿಟ್ಗಳಿಗೆ ಕೊಡುವಷ್ಟು ಅವಕಾಶಗಳನ್ನು ಉತ್ಪಾದನಾ ಕ್ಷೇತ್ರಕ್ಕೆ ಕೊಡುವಂಥದ್ದು ಸೇವಾ ಕ್ಷೇತ್ರಕ್ಕೆ ಕೊಡೋದಿಲ್ಲ ಅಂತ ಹೇಳೋದು ನನ್ನ ದೂರು. ಸೇವಾ ವಲಯದಲ್ಲಿ ಹೈಯೆಸ್ಟ್ ತೆರಿಗೆಗಳು ಬರ್ತಾ ಇದೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ, ಎಲ್ಲ ಆಗುತ್ತೆ. ಆದರೆ ಕೂಡ ಸೇವಾ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೊಡುವ ಬಳುವಳಿಗಳು ಕಡಿಮೆ ಇದೆ. ಇದರಿಂದ ಆಗ್ಬಿಟ್ಟು ಇಂಥದ್ದೆಲ್ಲ ಆಗುತ್ತೆ. ಈಗ ಇವರು ಹೇಳಿದ್ರು ಹಲವಾರು ನಮ್ಮ ಕ್ಷೇತ್ರದಿಂದಲೇ, ನಮ್ಮ ಇವರುಗಳಿಂದಲೇ, ಮಾರ್ಗದರ್ಶಿಗಳಿಂದ ಆಗಿರ್ಬೋದು, ಕೆಲವೊಂದು ಕಾರ್ಮಿಕರಿಂದ ಆಗಿರ್ಬೋದು, ಕೆಲವು ಕೆಟ್ಟ ನಡತೆಗಳು ನಡೀತದೆ ಅಂತ. ಇದೆಲ್ಲವೂ ಕೂಡ ನಮ್ಮಲ್ಲಿಗೆ ಬರುವಂಥ ಒಂದು ಗುಣಮಟ್ಟದ ಪ್ರವಾಸಿಗಳು ಬರುವಾಗ ನಾವು ಕೂಡ ಗುಣಮಟ್ಟದ ಕಾರ್ಮಿಕರನ್ನು ಇಟ್ಕೊಳ್ಬೇಕಾಗತ್ತೆ, ಒಳ್ಳೆಯ ಮಾರ್ಗದರ್ಶಿಗಳನ್ನು ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ತಕ್ಕದಂಥ ಈಗ ವಿದ್ಯೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ. 10,000 ಜನರಿಗೆ ಮಾಸ್ಟರ್ ಡಿಗ್ರಿ ಕ್ವಾಲಿಟಿಯ ಒಂದು ವಿದ್ಯೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದೆ. ಅಂದರೆ ಸಾಧಾರಣ ಅದು IIM ಕ್ವಾಲಿಟಿ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಈಗಲೇ IHM ಅಂತ ಇದೆ ನಮ್ಮಲ್ಲಿ ಕೇಂದ್ರ ಸರ್ಕಾರದ್ದು. ಅದು ದೇಶಕ್ಕೆ ಬರೀ 22 ಇರೋದು, ನಮ್ಮ ಎಲ್ಲ ರಾಜ್ಯಗಳಿಗೂ ಇಲ್ಲ. ಹಲವಾರು ಇದೆ. ನಾವು ಯಾರನ್ನು ದೂಷಣೆ ಮಾಡುವಂಥದ್ದಲ್ಲ. ನಾವು ಹೇಳ್ತಾ ಇದ್ದೀವಿ ಪ್ರವಾಸೋದ್ಯಮದಲ್ಲಿ ನಾವು ಕೊಡುವ ಸೇವೆಗೆ ತಕ್ಕ ಸರ್ಕಾರಗಳು ಕೂಡ ನಮ್ಮ ಜೊತೆಗೆ ಬರಬೇಕು, ನಮಗೆ ಸಹಾಯ ಮಾಡಬೇಕು. ಆಮೇಲೆ ನಮಗೆ ವಿದ್ಯೆ ಕೊಡಬೇಕು, ಅವರು ಮಾರ್ಗದರ್ಶನ ಕೊಡಬೇಕು. ಆವಾಗಲೇ ಈ ಉದ್ಯಮವನ್ನು ಶ್ರೇಷ್ಠ ಮಟ್ಟದಲ್ಲಿ ತಗೊಂಡೋಗೋದು. ಈಗ ಅಡಿಗಾಸ್ ಯಾತ್ರದವರು 32 ವರ್ಷದಿಂದ ಅವರು ಸಾಧಾರಣ 120ಕ್ಕಿಂತ ಮೇಲ್ಪಟ್ಟ ದೇಶಗಳಿಗೆ ರೆಗ್ಯುಲರ್ ಎವ್ರಿ 3 months ಒನ್ಸ್ ಹೋಗ್ಬಿಟ್ಟು ಬರ್ತಾರೆ. ಅದರಿಂದ ಆಗ್ಬಿಟ್ಟು ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಲೆಜ್ ಇರುತ್ತೆ. ಆದರೆ ಪ್ರತಿಯೊಂದು ಟ್ರಾವೆಲ್ ಏಜೆನ್ಸಿಗಾಗಲಿ, ಪ್ರತಿಯೊಂದು ಮಾರ್ಗದರ್ಶಿಗಳಿಗಾಗಲಿ ಅಂಥ ನಾಲೆಜ್ ಇರೋದಿಲ್ಲ, ಅಂತಾರಾಷ್ಟ್ರೀಯ ನಾಲೆಜ್ ಇರೋದಿಲ್ಲ. ಅದೊಂದು ಕೊಡಬೇಕಾದಂಥ ಮಾರ್ಗದರ್ಶನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗಿದೆ. ಈ ಸರ್ತಿನ ಆಯವ್ಯಯದಲ್ಲಿ ಏನೆಲ್ಲ ಯೋಜನೆಗಳನ್ನು ಮಾಡಿದ್ದಾರೆ ಅವ್ರು ಹೇಳಿದಂಗೆ ಸ್ಟೋರಿ ಟೆಲ್ಲಿಂಗ್ ಅಂತ ಇದು ಮಾಡಿದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಆಲ್ರೆಡಿ ನಮ್ಮ ಕರ್ನಾಟಕ ಟೂರಿಸಮಲ್ಲಿ ಕೂಡ ಇದೆ. ನಮ್ಮ ಬೆಂಗಳೂರು ನಗರದಲ್ಲಿ ಹಿಂದೆ ಎಲ್ಲ ಸ್ಟೋರಿ ಟೆಲ್ಲಿಂಗು ನಮ್ಮ MG ರೋಡಲ್ಲಿ ಬೆಳಿಗ್ಗೆ 6:30 ಗಂಟೆಯಿಂದ ನಮ್ಮ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ ಅಲ್ಲ, ಬೆಂಗಳೂರು MG ರೋಡ್ ಎಂಡಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿವರೆಗೆ ಸ್ಟೋರಿ ಹೇಳ್ಕೊಂಡು ಫಾರಿನ್ ಟೂರಿಸ್ಟರ್ಸ್ನ ಕರ್ಕೊಂಡು ಬರುವಂಥ ಒಂದು ಸಿಸ್ಟಮ್ ಇತ್ತು. ಆದರೆ ಇವತ್ತು MG ರೋಡ್, ಬ್ರಿಗೇಡ್ ರೋಡ್ಗಳೆಲ್ಲ ಇವತ್ತು ಫುಲ್ ಕಮರ್ಷಿಯಲ್ ಆಗೈತೆ. ಇವತ್ತು ನೀವು ಬೆಳಿಗ್ಗೆ 6:30 ಗಂಟೆಗೆ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಪ್ರವಾಸ ನೀವು ಟ್ರಿನಿಟಿ ಸರ್ಕಲಿಂದ ಕರ್ಕೊಂಡು ನೀವು ಬರಬೇಕು. ಬರುವಾಗ ಅಲ್ಲಿಗೆ ನಿಮಗೆಲ್ಲ ಅಲ್ಲಿರುವ ಚರ್ಚ್ಗಳು, ಅಲ್ಲಿರುವಂಥ ಇವಾಗ ಏನು ಕೋರ್ಟ್ ಆಗಿದೆ ಆ ಕೋರ್ಟನ್ನು ತೋರಿಸ್ಬೇಕು. ಅದೆಲ್ಲವೂ ಕೂಡ ಆ್ಯಂಟಿಕ್ ಬಿಲ್ಡಿಂಗ್ಗಳು, ಅದನ್ನೆಲ್ಲ ಯಾರ್ಯಾರು ಕಟ್ಟಿದ್ರು, ಯಾರ್ಯಾರು ಮಾಡಿ ಅಂಥ ಒಂದು ವಿಶೇಷವಾದಂಥ ಇದು. ನಾವು ಕ್ವಾಲಿಫೈಡ್ ಆಗಿ ನಾವು ನಮ್ಮ ಉದ್ಯಮವನ್ನು ಕೂಡ ಮುಂದಕ್ಕೆ ತಗೊಂಡು ಹೋದರೆ, ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಪೋರ್ಟ್ ಕೊಟ್ಟರೆ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ಭಾಳ ಚೆನ್ನಾಗಿ ಹೇಳಿದ್ರೆ. ಅಂದರೆ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಸರ್ಕಾರಗಳೊಂದು ಮಹತ್ವ ಮತ್ತು ಜವಾಬ್ದಾರಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಭಾಳ ಅದ್ಭುತವಾಗಿ ಹೇಳಿದೆ. ಅಂದರೆ ಕೋಆರ್ಡಿನೇಷನ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು. ಸೊ ಹಾಗಾಗಿ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಒಂದು ಬಜೆಟ್ನಲ್ಲಿ ಕೊಟ್ಟಂತಹ ಕೊಡುಗೆಗಳಿರಬಹುದು, ಇಡೀ ಪ್ರವಾಸೋದ್ಯಮ ಯಾವ ರೀತಿಯಲ್ಲಿ ಇರಬೇಕು, ಇನ್ನು ಮುಂದೆ ಏನಾಗಬೇಕು, ಪ್ರವಾಸಿಗರ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ಇತ್ಯಾದಿ ಅನೇಕ ವಿಚಾರಗಳಿಗೆ ಒಂದು 360 ಡಿಗ್ರಿ ಇನ್ಫಾರ್ಮೇಷನ್ ಮತ್ತು ಒಳನೋಟಗಳನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟು ಹೊತ್ತು ಪ್ರವಾಸೋದ್ಯಮದ ಬಗ್ಗೆ ಬಜೆಟ್ನಲ್ಲಿ ಏನು ಹೇಳಿತ್ತು ಮತ್ತು ಏನು ಆಗಬೇಕು, ಯಾವ ರೀತಿಯ ಸುಧಾರಣೆಗಳಿಗೆ ಅವಕಾಶ ಇದೆ ಅನ್ನೋ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯಿಂದ ತಜ್ಞರನ್ನು ತಿಳಿದುಕೊಂಡಿದ್ದೀವಿ. ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ಪ್ರವಾಸಿ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.